ಹಾಯ್ ಫ್ರೆಂಡ್ಸ್, ನೋಡಿ ನಾನು ಆವಾಗಲಿಂದ ಈ ಗ್ಲಾಸ್ನ ಎಷ್ಟೊಂದು ಒರೆಸ್ತಾನೇ ಇದ್ದೀನಿ. ಬಟ್ ಆದರೆ ನೋಡಿ ಕ್ಲೀನೇ ಆಗ್ತಾ ಇಲ್ಲ. ನೋಡಿ ಎಷ್ಟು ಒರೆಸಿದ್ರೂ ಕ್ಲೀನೇ ಆಗ್ತಾ ಇಲ್ಲ. ಮೇ ಬಿ ನಾನು ತೊಗೊಂಡಿರೋ ಟಿಶ್ಯೂ ಚೆನ್ನಾಗಿಲ್ಲ, ಇಲ್ಲ ಮೋಸ್ಟ್ಲಿ ಗ್ಲಾಸೇ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ನಾವು ತುಂಬ ಜನ ತಪ್ಪು ಮಾಡೋದು ಏನು ಗೊತ್ತಾ, ನಾವು ನಮ್ಮ ದೇಹದ ಹೊರಗಡೆ ಸೌಂದರ್ಯನ ಹೆಚ್ಚೋದಕ್ಕೆ ಈ ಥರ ಟಿಶ್ಯೂ ಥರ ನಾವು ಅನೇಕ ಹೋಮ್ ರೆಮಿಡೀಸು, ಕ್ರೀಮು, ಸೀರಮ್ಮು ಅಂತ ಬಹಳಷ್ಟು ಉಪಯೋಗಿಸ್ತೀವಿ. ಆದರೆ ನಾವು ಮೊದಲನೇದಾಗಿ ಮಾಡಬೇಕಾಗಿರೋದೇನು ಗೊತ್ತಾ, ನಮ್ಮ ದೇಹದ ಒಳಗಡೆ ಇರುವಂಥ ಈ ಕಲ್ಮಶನೆಲ್ಲನೂ ಹೀಗೆ ಕ್ಲೀನ್ ಮಾಡ್ಕೋಬೇಕು. ನೀವು ಒಳಗಡೆ ಕ್ಲೀನ್ ಮಾಡಲಿಲ್ಲ ಅಂದರೆ ನೀವು ಹೊರಗಡೆ ಏನು ಮಾಡಿದ್ರೂ, ಎಷ್ಟು ಪ್ರಯತ್ನ ಪಟ್ಟರು ಟೈಮ್ ವೇಸ್ಟು ಮತ್ತು ದುಡ್ಡು ವೇಸ್ಟು, ಹಾಗೆಯೇ ನೀವು ಡಿಮೋಟಿವೇಟ್ ಆಗ್ತೀರ. ಅದೇ ನೀವು ಒಳಗಡೆಯಿಂದ ಕ್ಲೀನ್ ಮಾಡಿದ್ರೆ ನಿಮಗೆ ಶೈನಿಂಗು ತಂತಾನೆ ಹೊರಗಡೆಯಿಂದನೂ ಕಾಣಿಸುತ್ತೆ. ನೀವು ಮನೇಲಿ ಉಪಯೋಗಿಸೋಂತಹ ಹೋಮ್ ರೆಮಿಡೀಸು ಅಂದರೆ ನಿಮ್ಮ ಮುಖದ ಸೌಂದರ್ಯನ ಹೆಚ್ಚೋದಕ್ಕೆ ಅಥವಾ ನಿಮ್ಮ ಸ್ಕಿನ್ ಕಲರ್ನ ಒಂದು ಶೇಡ್ ಬದಲಾಯಿಸ್ಕೊಳ್ಳೋದಕ್ಕೆ ಏನೇನು ಉಪಯೋಗಿಸ್ತೀರಾ, ಕಡಲೆ ಹಿಟ್ಟು, ಮೊಸರು, ನಿಂಬೆಹಣ್ಣು, ಟೊಮ್ಯಾಟೊ ರಸ, ಆಲೂಗಡ್ಡೆ ರಸ ಎಲ್ಲ ಉಪಯೋಗಿಸ್ತೀರಾ. ಅದು ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಈಗ ಮಾರ್ಕೆಟಲ್ಲಿ ಎಷ್ಟೊಂದು ಸೀರಮ್ಸ್ ಇದೆ. ವಿಟಮಿನ್ ಸಿ ಇದೆ, ನಿಯಾಸಿನಮೈಡ್ ಅಂತ ಸಿಗುತ್ತೆ, ರೆಟಿನಾಲ್ ಅಂತ ಸಿಗುತ್ತೆ, ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ, ಅದಾದಮೇಲೆ ನಿಮಗೆ ಗ್ಲೂಟಾಥಯೋನ್ ಅಂತ ಸಿಗುತ್ತೆ. ಈ ಥರ ಹಲವಾರು ಸೀರಮ್ಸ್ನ ಅದು ನಾವು ಹೆಚ್ಚು ಬೆಲೆ ಕೊಟ್ಟು ತೊಗೊಂಡು ಬಂದು ನಮ್ಮ ಚರ್ಮದ ಮೇಲೆ ಅಪ್ಲೈ ಮಾಡ್ಕೋತೀವಿ. ಇವೆಲ್ಲನೂ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಅಡುಗೆ ಮನೇಲಿರುವಂತಹ ಒಂದು ತರಕಾರಿಯಿಂದ ಮತ್ತು ಹಣ್ಣುಗಳಿಂದ ತೊಗೊಂಡಿರುವಂತಹ ಪರ್ಟಿಕ್ಯುಲರ್ ವಿಟಮಿನ್ಸು ನೀವು ಹೊರಗಡೆಯಿಂದ ಏನೇ ಅಪ್ಲೈ ಮಾಡಿದ್ರೂ ನೀವು ಅದು ದೇಹದ ಒಳಗಡೆ ತೊಗೊಂಡಿಲ್ಲ ಅಂತಂದರೆ ನಿಮಗೆ ಹೊರಗಡೆ ಅದರ ರಿಸಲ್ಟ್ಸು ಕಾಣಿಸೋದಿಲ್ಲ. ನೀವು ಹಸಿ ತರಕಾರಿನ ಹಾಗೆ ಕೊಟ್ಟರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆಲ್ಲ ಮೊದಲನೇ ದೊಡ್ಡ ಕಷ್ಟಕರವಾದ ಕೆಲಸ ಏನು ಅಂದರೆ ಹಸಿ ತರಕಾರಿ ತಿನ್ನಬೇಕಾ, ಸ್ಯಾಲಡ್ಸ್ ತಿನ್ನಬೇಕಾ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಲಾಡ್ನ ತೊಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಅದ್ರ ಜೊತೆಗೆ ನೀವು ಹಸಿ ತರಕಾರಿನ ಹಾಗೆ ತಿನ್ನೋ ಬದಲಿಗೆ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತಿರುವಂತಹ ಈ 3 ಇಂಟ್ರೆಸ್ಟಿಂಗ್ ಹಾಗೆ ಟೇಸ್ಟಿಯಾಗಿರುವಂತಹ ಸ್ಯಾಲಡ್ನ ಟ್ರೈ ಮಾಡಿ. ನಾನು ಕೂಡ ಇದನ್ನು ವಾರದಲ್ಲಿ 3 ದಿವಸ ತೊಗೋತೀನಿ. ನೀವು ಕೂಡ ಇದನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ತೊಗೊಂಡು ನೋಡಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ. ಹಾಗೆಯೇ ನಿಮ್ಮ ಚರ್ಮದ ಮೇಲಿರುವಂತಹ ಸುಕ್ಕು ಕೂಡ ಕಡಿಮೆ ಆಗಿ ಒಂದು ಒಳ್ಳೆಯ ಗ್ಲೋ ಬರುತ್ತೆ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಲ್ಲಿ ತೋರಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮರೀದಿರ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ಲ? ನೀವು ಯಾವುದೇ ಡಯೆಟನ್ನು ಮಾಡ್ತಿದ್ರು ಅಂದರೆ ಒಂದು ಬ್ಯಾಲೆನ್ಸ್ ಡಯಟ್ ಆಗ್ಬೋದು, ವೆಯ್ಟ್ ಲಾಸ್ ಡಯಟ್ ಆಗ್ಬೋದು, ವೆಯ್ಟ್ ಮೇಂಟೆನೆನ್ಸ್ ಆಗ್ಬೋದು, ಡಯಾಬಿಟೀಸ್ ಡಯಟ್ ಆಗ್ಬೋದು, ಯಾವ ಡಯಟ್ ಮಾಡಿದ್ರೂ ನಿಮ್ಮ ಪೋಷನ್ ಕಂಟ್ರೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ ಪೋರ್ಷನ್ಸ್ನ ಕಂಟ್ರೋಲ್ ಮಾಡಿ ನೀವು ಹೆಚ್ಚಿಗೆ ಯಾವುದನ್ನು ತೊಗೋಬಹುದು ಅಂದರೆ ಈ ವೆಜಿಟೇಬಲ್ಸ್ನ. ಈ ಹಸಿ ತರಕಾರಿನ ಈ ಥರ ತಿನ್ನೋ ಬದಲಿಗೆ ಇಂಟ್ರೆಸ್ಟಿಂಗ್ ಆಗಿ ಹಾಗೆ ಟೇಸ್ಟಿಯಾಗಿ ನಾನು ಹೇಳ್ಕೊಡೋ ಈ ಡಯಟ್ ರೆಸಿಪಿನ ನೀವು ಮಾಡಿದ್ರೆ ನೀವು ಸ್ಯಾಲಡ್ನ ತಿಂತಿದ್ದೀರಾ ಅನ್ನೋದು ಕೂಡ ಮರ್ತು ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ 3 ರೆಸಿಪಿಯಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲಿಗೆ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಹೆಸರು ಬೇಳೆನ 1 ಗಂಟೆ ನೀರಲ್ಲಿ ನೆನೆಸಿದ್ದೆ. ಈಗ ನೀರನ್ನೆಲ್ಲ ಚೆನ್ನಾಗಿ ಬಸ್ತು ಈ ಥರ ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಇದೊಂದು ಹೈ ಪ್ರೋಟೀನ್ ಸ್ಯಾಲಡ್ ಆಗಿರೋದ್ರಿಂದ ಇದನ್ನು ನೀವು ಮಧ್ಯಾಹ್ನದ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಸೌತೆಕಾಯಿನ ಅರ್ಧ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೌತೆಕಾಯಲ್ಲಿ ನೀರಿನ ಅಂಶ ಹೆಚ್ಚಾಗಿದೆ, ಅದ್ರ ಜೊತೆಗೆ ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದು ಬೌಲ್ ಮೂಮೆಂಟ್ನ ಇಂಪ್ರೂವ್ ಮಾಡುತ್ತೆ, ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ, ಹಾಗೆ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಹಾಗೆಯೇ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರುವಂಥ ಕ್ಯಾರೆಟ್ನ ಸ್ವಲ್ಪ ತುರಿದು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತೊಗೊಂಡ್ರೆ ಸಾಕಾಗುತ್ತೆ. ಕ್ಯಾರೆಟ್ ಇರೋ ವಿಟಮಿನ್ ಎ ನಮಗೆ ಒಂದು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಹಾಗೆಯೇ ಇಲ್ಲಿ ನಾನು ಅರ್ಧ ಕ್ಯೂಬಷ್ಟು
ಸ್ವೀಟ್ ಕಾರ್ನ್ನ ಬೇಯಿಸಿರೋದನ್ನ ತೊಗೊಂಡಿದ್ದೀನಿ. ಈ ಸ್ಯಾಲೆಡ್ಗೆ ಈ ಕಾರ್ನ್ನ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟ್ ಜೊತೆಗೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗುತ್ತೆ. ನಿಮಗೆ ಹಸಿ ತರಕಾರಿನ ತಿಂತಾ ಇದ್ದೀನಿ ಅಂತ ಅನಿಸೋದಿಲ್ಲ. ಸೊ ಇದನ್ನು ಮಿಸ್ ಮಾಡ್ದಿರ ಯೂಸ್ ಮಾಡಿ. ಇದರಲ್ಲಿ ಕೂಡ ನಾರಿನಂಶ ಹೆಚ್ಚಾಗಿದೆ. ಇದು ಡೈಜೆಷನ್ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮಗೆ ಸಟೈಟಿನ ಕೂಡ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇದಕ್ಕೆ ನಾನು ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಸೊಪ್ಪನ್ನ ಹಸಿಯಾಗಿ ಉಪಯೋಗಿಸಿದ್ರು ಅದರಲ್ಲಿ ವಿಟಮಿನ್ ಸಿ ಮತ್ತು ಕೆ ಅನ್ನೋದು ಹೆಚ್ಚಿಗೆ ಸಿಗುತ್ತೆ. ಇದು ನಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ತುರಿದಿರುವಂತಹ ಶುಂಠಿ ಹಾಗೆಯೇ ಹಸಿ ಮೆಣಸಿನ್ಕಾಯಿನ ಖಾರಕ್ಕೆ ಯೂಸ್ ಮಾಡ್ತಿದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಬದಲಿಗೆ ಒಣಗಿರುವಂತಹ ಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್ನ ಅಥವಾ ಪೆಪ್ಪರ್ ಪೌಡರ್ನ ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆಯೇ ಒಂದು 1/4 ಸ್ಪೂನಷ್ಟು ನಾನು ಉಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಿರೋಂಥ ಈ ಪೋರ್ಷನನ್ನು ನೀವು 2 ಭಾಗ ಮಾಡಿ ತೊಗೋಬೇಕು. ಅಂದರೆ ಅರ್ಧ ಒಂದು ಸತಿಗೆ ತೊಗೋಬೇಕು. ನಿಮಗೆ ಅರ್ಧದಲ್ಲಿ ಹತ್ರ 200 ಕ್ಯಾಲರಿ ಸಿಕ್ಕಿದ್ರೆ ಪ್ರೋಟೀನು 6-7 ಗ್ರಾಮ್ ಅಷ್ಟು ಸಿಗುತ್ತೆ. ಇದು ಒಂದು ಒಳ್ಳೆಯ ಹೈ ಪ್ರೋಟೀನ್ ಆಗಿರೋದ್ರಿಂದ ಆದಷ್ಟು ನೀವು ಇದನ್ನು ಮಧ್ಯಾಹ್ನ ತೊಗೋಬಹುದು. ಅಥವಾ ನೀವು ರಾತ್ರಿ ಊಟಕ್ಕೆ ಏನಾದರೂ ತೊಗೊಳ್ಳೋ ಹಾಗಿದ್ರೆ ಕಂಪ್ಲೀಟಾಗಿ ಊಟನೂ ಕೂಡ ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಬೇಕಾಗಿರುವಂಥ ಕಾರ್ಬೋಹೈಡ್ರೇಟು ಪ್ರೋಟೀನು ಪ್ರತಿಯೊಂದು ಇರೋದ್ರಿಂದ ಇದು ರಾತ್ರಿ ಡಿನ್ನರ್ನ ರೀಪ್ಲೇಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಸ್ಯಾಲೆಡ್ ರೆಸಿಪಿ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದ್ರೆ ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿದಾಗ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರಿದಿರ ತಿಳಿಸಿ. ನಿಮಗೆ ಗ್ಲೋಯಿಂಗ್ ಸ್ಕಿನ್ ಬೇಕಾ? ಹಾಗಾದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. 1 ತಿಂಗಳು ನೀವು ಈ ಸಲಾಡ್ನ ತೊಗೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೊಂದು ಚೇಂಜಸ್ನ ನೀವೇ ನೋಡಬಹುದು. ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಪೋರ್ಷನ್, ಅಂದರೆ ಒಬ್ರಿಗಾಗುವಷ್ಟು. ಸೊ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಹಾಗೆ ಕ್ಯಾರೆಟ್ನ ತೊಗೊಂಡಿದ್ದೀನಿ. ನಾನು ಮುಂಚೆನೇ ತಿಳಿಸ್ದಂಗೆ ಕ್ಯಾರೆಟಲ್ಲಿ ಕ್ಯಾರೋಟಿನಾಯ್ಡ್ಸ್ ಅನ್ನೋದು ಹೆಚ್ಚಾಗಿದೆ. ಸೊ ಇದು ನಮಗೆ ಒಂದು ಒಳ್ಳೆ ಗ್ಲೋನ ಕೊಡೋಕ್ಕೆ ಸಹಾಯ ಮಾಡುತ್ತೆ. ಅರ್ಧ ಮುಲ್ಲಂಗಿ ಹಾಗೆ ಬೀಟ್ರೂಟ್ನ ಕೂಡ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದೆರಡರಲ್ಲೂ ಫೋಲಿಕ್ ಆ್ಯಸಿಡು ಹಾಗೆಯೇ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ರಕ್ತ ಕಣಗಳು ಇಂಪ್ರೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ತುರಿದಿರುವಂತಹ ಶುಂಠಿನ ಹಾಕೋತಾ ಇದ್ದೀನಿ. ಈ ತರಕಾರಿಗಳಲ್ಲಿರುವಂತಹ ಪೊಟ್ಯಾಷಿಯಮು ನಮ್ಮ ಹೃದಯನ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ BP-ನ ಹಾಗೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಿ ಹೆಲ್ದಿ ರೇಂಜಲ್ಲಿ ಇಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅರ್ಧ ಸ್ಪೂನಷ್ಟು ಕುಟ್ಕೊಂಡಿರುವಂತಹ ಒಣ ಮೆಣಸಿನಕಾಯಿ ಪುಡಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ದಾಳಿಂಬೆನ ಹಾಕ್ತಾ ಇದ್ದೀನಿ. ದಾಳಿಂಬೆಯಲ್ಲಿ ಕೂಡ ವಿಟಮಿನ್ ಸಿ ಜೊತೆಗೆ ಫೋಲಿಕ್ ಆ್ಯಸಿಡು ಅಯನು ಹೆಚ್ಚಾಗಿರೋದ್ರಿಂದ ಹಾಗೆಯೇ ಒಂದು ಅರ್ಧ ನಿಂಬೆ ಹಣ್ಣನ್ನು ಈ ಸಲಾಡ್ಗೆ ಉಪಯೋಗಿಸೋದ್ರಿಂದ ಈ ಅಯನ್ ಕಂಟೆಂಟ್ ಏನಿದ್ರಲ್ಲೆಲ್ಲ ಇದೆ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೀವು ಎಷ್ಟು ವಿಟಮಿನ್ ಸಿನ ಜಾಸ್ತಿ ತಗೋತೀರೋ ನಿಮ್ಮ ಸ್ಕಿನ್ನು ಅಷ್ಟು ಚೆನ್ನಾಗಿ ಇರುತ್ತೆ. ಯಾಕೆಂದರೆ ವಿಟಮಿನ್ ಸಿ ಇದ್ರೇ ನಮಗೆ ಕೊಲಾಜಿನ್ ಅನ್ನೋದು ಚೆನ್ನಾಗಿ ಸಿಂಥಸೈಸ್ ಆಗೋದು. ಸೊ ಕೊನೆಯಲ್ಲಿ ನಾವು ಇದಕ್ಕೆ ಉಪ್ಪು ಹಾಗೆಯೇ ಸ್ವಲ್ಪ ಹುರಿದಿರುವಂತಹ ಎಳ್ಳನ್ನು ಮೇಲ್ಗಡೆ ನೀವು ಗಾರ್ನಿಷ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಟೇಸ್ಟಿಯಾಗಿರುವಂತಹ ನಿಮ್ಮ ಸೌಂದರ್ಯನ ಹೆಚ್ಚು ಮಾಡುವಂಥ ಒಂದು ಒಳ್ಳೆಯ ಸ್ಯಾಲೆಡ್ ರೆಸಿಪಿ ರೆಡಿ ಆಗುತ್ತೆ. ಈ ಸ್ಯಾಲೆಡ್ನ ನೀವು ಮಧ್ಯಾಹ್ನ ಊಟಕ್ಕೆ ಮುಂಚೆ ತಗೋಬಹುದು, ಇಲ್ಲ ನೀವು ರಾತ್ರಿ ಕೂಡ ಇದನ್ನು ಉಪಯೋಗಿಸ್ಕೋಬಹುದು. ಹಸಿ ಬೀಟ್ರೂಟು ನಿಮಗೆ ಇಷ್ಟ ಇಲ್ಲ ಅಂದರೆ ಈ ಸಲಾಡ್ನ ನೀವು ಒಂದು ಸತಿ ಟ್ರೈ ಮಾಡಿ. ಖಂಡಿತ ನೀವು ಬೀಟ್ರೂಟ್ನ ಫ್ಯಾನ್ ಆಗ್ತೀರಾ. ಈ ಸಲಾಡು ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚಿಕ್ಕದಾಗಿರುವಂತಹ ಸೌತೆಕಾಯಿನ ಅರ್ಧಕ್ಕೆ ಕಟ್ ಮಾಡಿಕೊಂಡು ಅದರೊಳಗಡೆ ಇರುವಂತಹ ಈ ಥರ ಸೌತೆಕಾಯಿ ತಿರುಳನ್ನು ತೆಗೆದಿಟ್ಕೋಬೇಕು. ಇದನ್ನು ಬೇಕಾದರೆ ನೀವು ಸ್ಯಾಲೆಡ್ಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬಹುದು ಬೀಟ್ರೂಟ್ ಜೊತೆಗೆ, ಇಲ್ಲ ಹಾಗೇ ನೀವು ತಿನ್ನಬಹುದು. ಸೊ ಈ ಥರ ನಾನು ತಿರುಳನ್ನೆಲ್ಲ ಚೆನ್ನಾಗಿ ನೀಟಾಗಿ ತೆಗೆದು ಒಂದು ಸ್ವಲ್ಪ ಒಳಗಡೆ ತುಂಬಿಸೋಕ್ಕಾಗುವಷ್ಟು ಜಾಗನ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಸ್ಯಾಲೆಡ್ಸ್ನ ಮಾಡಿ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸು ಕಡಿಮೆ ಆಗುತ್ತೆ. ಈ ತರಕಾರಿಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸು ನಮಗೆ ಫ್ರೀ ರ್ಯಾಡಿಕಲ್ಸ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದಾಗಿ ನಮಗೆ ಸ್ಕಿನ್ನಲ್ಲಿ ಒಂದು ಒಳ್ಳೆಯ ಗ್ಲೋ ಜೊತೆಗೆ ಈ ಕ್ಯಾನ್ಸರ್ನ ತಡೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ಇದರಲ್ಲಿರುವಂತಹ ನೀರಿನ ಅಂಶಗಳು ನಮ್ಮ ಸ್ಕಿನ್ನ ಸೆಲ್ಲನ್ನು ತುಂಬ ಹೈಡ್ರೇಟ್ ಆಗಿ ಇಡುತ್ತೆ. ಇದರಿಂದಾಗಿ ನಮ್ಮ ಸ್ಕಿನ್ನು
ಒಂಥರ ಪ್ಲಂಪಿಯಾಗಿ, ಈ ಮಕ್ಕಳ ಸ್ಕಿನ್ ನೋಡಿ ಎಷ್ಟು ಸಾಫ್ಟ್ ಆಗಿರುತ್ತೆ, ಆ ಥರ ಸಾಫ್ಟ್ ಆಗೋ ಥರ ಸಹಾಯ ಮಾಡುತ್ತೆ. ಹಾಗೆಯೇ ಇದರಲ್ಲಿರುವಂತಹ ವಿಟಮಿನ್ ಎ ಬಂದು ಹಳೆ ಸೆಲ್ಸ್ನ ರೀಪ್ಲೇಸ್ ಮಾಡೋದಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಸ್ಕಿನ್ನಲ್ಲಿರುವಂತಹ ಒಂದು ಒಳ್ಳೆಯ ಫ್ರೆಶ್ ಲುಕ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ವಿಟಮಿನ್ ಸಿ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಇದು ಕೊಲಾಜಿನನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದಾಗಿ ನಮ್ಮ ಚರ್ಮದಲ್ಲಿ ಎಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಅದಿದ್ರೇ ನಿಮಗೆ ಯಂಗಾಗಿ ಯೂತ್ಫುಲ್ಲಾಗಿ ಕಾಣೋದು. ಸೊ ಅದು ಬಿಲ್ಡ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ವಿಟಮಿನ್ ಕೆ ಬಂದುಬಿಟ್ಟು ನಿಮಗೆ ಈ ವೂಂಡ್ ಹೀಲಿಂಗ್ಗೆ, ಅಂದರೆ ಗಾಯ ಆದರೆ ಬೇಗ ವಾಸಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಿಮಗೆ ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ನಿಮಗೆ ತುಂಬ ನ್ಯಾಚುರಲ್ ಗ್ಲೋ ಬೇಕು ಅಂತಂದರೆ ಈ ಟೊಮ್ಯಾಟೊ, ಅಂದರೆ ಇದರಲ್ಲಿರುವಂತಹ ಲೈಕೋಪಿನನ್ನು ನೀವು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಿಮಗೆ ಒಂದು ಒಳ್ಳೆಯ ರೇಡಿಯಂಟ್ ಸ್ಕಿನ್ ಸಿಗೋದು ಗ್ಯಾರಂಟಿ. ಈಗ ನಾನಿಲ್ಲಿ ಒಂದು ಅರ್ಧ ಬೀಟ್ರೂಟ್ನ ಸಣ್ಣಕ್ಕೆ ತುರಿದು ಹಾಕೋತಾ ಇದ್ದೀನಿ. ಈ ಥರ ಹಸಿ ತರಕಾರಿನ ಉಪಯೋಗಿಸೋದ್ರಿಂದ ನಿಮಗೆ ಅದರಲ್ಲಿರುವಂತಹ ಮ್ಯಾಕ್ಸಿಮಮ್ ವಿಟಮಿನ್ಸು, ಮಿನರಲ್ಸು ನಿಮ್ಮ ಸಣ್ಣ ಕರಳಲ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಹಾಯ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು 1 ಸ್ಪೂನಷ್ಟು ಕ್ಯಾಪ್ಸಿಕಮ್ಮನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕಲರ್ಡ್ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಉಪಯೋಗಿಸ್ಬೋದು. ಹಾಗೆಯೇ ಒಂದು ಸ್ಪೂನು ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1/4 ಸ್ಪೂನು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ 1/4 ಸ್ಪೂನಷ್ಟು ಚಾಟ್ ಪೌಡರ್ನ ಉಪಯೋಗಿಸ್ಕೊತಾ ಇದ್ದೀನಿ. ನಿಮ್ಮ ಸಣ್ಣ ಕರಳಲ್ಲಿರುವಂತಹ ಕಲ್ಮಶ ಎಲ್ಲ ಹೊರಗಡೆಗೆ ಬಂದು ನಿಮ್ಮ ಕರಳು ಚೆನ್ನಾಗಿ ಕೆಲಸ ಮಾಡಬೇಕು, ನೀವು ತೊಗೊಂಡಿರೋ ಆಹಾರದಲ್ಲಿರುವಂತಹ ಪ್ರತಿಯೊಂದು ನ್ಯೂಟ್ರಿಯೆಂಟು ಅಬ್ಸರ್ವ್ ಆಗಬೇಕು ಅಂದರೆ ಈ ಥರ ಸ್ಯಾಲಡ್ಸ್ನ ನೀವು ತೊಗೊಳ್ಳೋದ್ರಿಂದ ಇದರಲ್ಲಿರುವಂಥ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಫೈಬರು ಆ ಕಲ್ಮಶನೆಲ್ಲನೂ ಮಲದ ಮುಖಾಂತರ ಹೊರಗಡೆ ಹಾಕುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸು ಹಾಗೆಯೇ ಗಟ್ಟಿಯಾಗಿರುವಂಥ ಒಂದು 50 ml ಅಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀವು ಯಾವಾಗ ಹಸಿ ತರಕಾರಿನ ತೊಗೋತಿರಲ್ಲ, ಇದರಲ್ಲಿ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸು ಹೆಚ್ಚಾಗಿ ಸಿಗುತ್ತೆ. ಇವೆರಡೂ ನಿಮ್ಮ ಫ್ಯಾಟ್ ಸೆಲ್ಸು ಚೆನ್ನಾಗಿ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಅಂದರೆ ಫ್ಯಾಟ್ ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಅದೇ ನೀವು ಈ ತರಕಾರಿಗಳನ್ನು ನೀವು ಬೇಯಿಸಿ ತೊಗೊಂಡ್ರೆ ವಿಟಮಿನ್ ಬಿ ಅನ್ನೋದು ನೀರಲ್ಲಿ ಕರಗೋಗುವಂಥ ವಿಟಮಿನು. ಸೊ ಅದು ನೀರಲ್ಲಿ ಕರಗಿ ವೇಸ್ಟ್ ಆಗುತ್ತೆ. ಮತ್ತು ವಿಟಮಿನ್ ಸಿನ ನಾವು ಬೇಯಿಸಿದಾಗ ಅದರಲ್ಲಿ ಆ ಸತ್ವ ಹೊಟ್ಟೋಗಿರುತ್ತೆ. ಸೊ ನೀವು ಬೇಯಿಸಿರೋ ತರಕಾರಿಗಳಿಗಿಂತ ಈ ಥರ ತರಕಾರಿ ತೊಗೊಂಡ್ರೆ ನಿಮಗೆ ನ್ಯಾಚುರಲ್ ಆಗಿ ಬೇಕಾಗಿರುವಂಥ ಪ್ರತಿಯೊಂದು ವಿಟಮಿನ್ಸು, ಮಿನರಲ್ಸು ನಿಮಗೆ ಹೆಚ್ಚು ಸಿಗುತ್ತಾ ಹೋಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವಾಗಲೇ ಸೌತೆಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರೊಳಗಡೆ ಈ ಥರ ತುಂಬಿಸ್ಕೋಬೇಕು. ಈ ಥರ ನೀವು ತುಂಬಿಸ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಬೀಟ್ರೂಟ್ ಶಾಟ್ಸು ರೆಡಿ ಆಗುತ್ತೆ. ಈ ಸಲಾಡು ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಫೇವ್ರೇಟು. ಇದರಲ್ಲಿ ಮೊಸರನ್ನು ಉಪಯೋಗಿಸಿರೋದ್ರಿಂದ ನಮಗೆ ಒಂದು ಒಳ್ಳೆಯ ಪ್ರೋಟೀನ್ ಸೋರ್ಸ್ ಜೊತೆಗೆ ಕ್ಯಾಲ್ಶಿಯಂ ಕೂಡ ಹೆಚ್ಚಾಗಿ ಸಿಗೋದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ಒಂದು ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾನ ಬಿಲ್ಡ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇದರಿಂದಾಗಿ ಏನಾದರೂ ಡೈಜೆಷನ್ ಇಶ್ಯೂಸ್ ಇದ್ದರೆ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ಒಂದು ಒಳ್ಳೆಯ ಚಾಟ್ ರೆಸಿಪಿ ಥರನೇ ಇರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದಿರ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.